Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಬೆಳವಣಿಗೆಗಳನ್ನು ನೋಡ್ತಾ ಹೋಗೋಣ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ RBL ಬ್ಯಾಂಕ್ನ ಮುಖ್ಯಸ್ಥರಿಗೆ ಸರ್ಕಾರದ ವತಿಯಿಂದ ಒಂದು ಪತ್ರ ಕೂಡ ಹೋಗಿದೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ACS ರಿಂದ ಬರೆದಿರುವಂತಹ ಒಂದು ಪತ್ರ ಇದು. RBL ಬ್ಯಾಂಕ್ ಮುಖ್ಯಸ್ಥರಿಗೆ ಮಂಜುನಾಥ್ ಪ್ರಸಾದ್ ಅವರು ಪತ್ರವನ್ನು ಬರೆದಿದ್ದಾರೆ. ಹಣ ವರ್ಗಾವಣೆಯಾದ ಖಾತೆ ಜಪ್ತಿ ಮಾಡಿ ಅನ್ನುವಂಥದ್ರ ಬಗ್ಗೆ ಪತ್ರದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಯೂನಿಯನ್ ಬ್ಯಾಂಕ್ನಿಂದ ವರ್ಗಾವಣೆಯಾಗಿರುವಂತಹ ಒಂದು ಹಣ ಯಾವ ಖಾತೆಗೆ ಅದು ವರ್ಗಾವಣೆ ಆಗಿದೆಯೋ ಅದನ್ನ ಜಪ್ತಿ ಮಾಡಿ, ಫ್ರೀಸ್ ಮಾಡಿ. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅಂತ ಹೇಳಿ ಈಗಾಗಲೇ ಆ ಪತ್ರದಲ್ಲಿ ಸೂಚನೆಯನ್ನ ಕೊಟ್ಟಾಗಿದೆ. ಖಾತೆಗಳ ವಿವರವನ್ನು ಉಲ್ಲೇಖಿಸಿ ಬರೆದಿರುವಂತಹ ಒಂದು ಪತ್ರ. ಚಂದ್ರಶೇಖರನ್ ಅವರು ಆತ್ಮಹತ್ಯೆಯನ್ನು ಏನು ಮಾಡಿಕೊಂಡ್ರು, ಆ ಸಂದರ್ಭದಲ್ಲಿ ಬರೆದಿರುವಂಥ ಒಂದು ಡೆತ್ ನೋಟ್, ಅದರಲ್ಲಿ ಕೆಲವೊಂದಷ್ಟು ಹೆಸರುಗಳನ್ನು ಬರೆದಿಟ್ಟು, ಹಾಗೆ ಒಬ್ಬ ಸಚಿವನ ಕೈವಾಡ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾತುಗಳೇನು ಹರಿದಾಡ್ತಾ ಇವೆ. ಇದೆಲ್ಲದರ ಬೆನ್ನಲ್ಲಿ ಈಗ RBL ಮುಖ್ಯಸ್ಥರಿಗೆ ಮಂಜುನಾಥ್ ಪ್ರಸಾದ್ ಅವರು ಪತ್ರವನ್ನು ಬರೆದಿದ್ದಾರೆ. ಹಣ ವರ್ಗಾವಣೆ ಆಗಿರುವಂಥ ಒಂದು ಖಾತೆ ಏನಿದೆಯಲ್ಲ, ಯೂನಿಯನ್ ಬ್ಯಾಂಕ್ನಿಂದ ಬಂದಿರುವಂಥ ಒಂದು ದುಡ್ಡು, ಅದು ಯಾವ ಖಾತೆಗೆ ವರ್ಗಾವಣೆ ಆಗಿದೆಯೋ ಅದನ್ನು ಫ್ರೀಸ್ ಮಾಡಿ ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಅದರ ಒಂದು ಡೀಟೇಲ್ಸನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಜಪ್ತಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮಾರ್ಚ್ 5ನೇ ತಾರೀಕು ಪಿಫಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸುಮಾರು 5.35 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವಂಥದ್ದು. ಅದೇ ರೀತಿ ಅದೇ ಮಾರ್ಚ್ 5ನೇ ತಾರೀಕು ಝೆಲಿಯಂಟ್ ಟ್ರೈನಿಂಗ್ ಮತ್ತು ಕನ್ಸಲ್ಟಿಂಗ್ ಸರ್ವಿಸಸ್ಗೆ ಸುಮಾರು ಹೆಚ್ಚು ಕಮ್ಮಿ 5 ಕೋಟಿ 4.97 ಕೋಟಿಯಷ್ಟು. ಇನ್ನು ಮಾರ್ಚ್ 11ನೇ ತಾರೀಕು ಆಗಿರುವಂತಹ ಒಂದಷ್ಟು ಟ್ರಾನ್ಸಾಕ್ಷನ್, ಇಲ್ಲೂ ಕೂಡ 4.5 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು. ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ ಆ ಒಂದು ಎಕ್ಸೆಲ್ ಶೀಟನ್ನು ಕೂಡ ಅಟ್ಯಾಚ್ ಮಾಡಿ ಕಳಿಸಿರುವಂತಹ ಒಂದು ಪತ್ರ ಇದು. ನೋಡಿ, ಮಾರ್ಚ್ 23ಕ್ಕೆ ಆಗಿರುವಂತಹ ಒಂದು ಟ್ರಾನ್ಸಾಕ್ಷನ್ ಮಾರ್ಚ್ 5ರಿಂದ ಆಗ್ತಾ ಬರ್ತಾ ಇವೆ. ಮಾರ್ಚ್ 30ರ ತನಕನೂ ಕೂಡ ಆಗಿರುವಂಥ ಒಂದಷ್ಟು ಟ್ರಾನ್ಸಾಕ್ಷನ್ನ ಒಂದು ಡೀಟೇಲ್ಸ್. ಒಟ್ಟು 89.62 ಕೋಟಿ, ಹೆಚ್ಚು ಕಮ್ಮಿ 90 ಕೋಟಿ ರೂಪಾಯಿಯಷ್ಟು ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಆ ಖಾತೆಗಳ ವಿವರವನ್ನು ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ACS ಮಂಜುನಾಥ್ ಪ್ರಸಾದ್ ಏನಿದ್ದಾರೆ ಅವರು ಬರೆದಿರುವಂತಹ ಪತ್ರ ಇದು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಯನ್ನು ಗಮನಿಸಿದ್ರೆ, ಸಚಿವ ನಾಗೇಂದ್ರಗೂ ಕೂಡ ಈಗ ತಲೆನೋವಾಗಿದೆ. ಯಾಕಂದ್ರೆ ವ್ಯವಸ್ಥಾಪಕ ನಿರ್ದೇಶಕ ಮಾತನಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾಹಿತಿ ಹೊರಬರ್ತಾ ಇದೆ. MD ಪದ್ಮನಾಭ್ ಸಚಿವರ ಹೆಸರನ್ನ ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ನಾಗೇಂದ್ರ ಅವರ ಮೌಖಿಕ ಸೂಚನೆ ಮೇರೆಗೇನೆ ಇವೆಲ್ಲವೂ ಕೂಡ ನಡೆದಿದೆ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿ. ಅದನ್ನು ಆಧರಿಸಿ ಹೇಳೋದಾದ್ರೆ, ಸಹಜವಾಗಿ ಈಗ ನಾಗೇಂದ್ರ ಅವರ ತಲೆದಂಡ ಕೂಡ ಆಗಬಹುದು, ಆ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಈಗ ಕಂಡು ಬರ್ತಾ ಇವೆ. ಈ ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಅಂತ ಹೇಳಿ ಫಾರ್ಮ್ ಮಾಡಿರುವಂತಹ ಒಂದು SIT, ಇಲ್ಲೂ ಕೂಡ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಏನು ಮಾಡಿದ್ದಾರೆ. ಆ SIT ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾರೆಲ್ಲರ ಹೆಸರುಗಳು ಪ್ರಮುಖವಾಗಿ ಇದರಲ್ಲಿ ನಮೂದಾಗಿತ್ತು ಅಂದರೆ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಅವರು ಬರೆದಿಟ್ಟಿರುವಂಥ ಒಂದು ಹೆಸರುಗಳೇನಿದ್ವಲ್ಲ, ಅವರೆಲ್ಲರಿಗೂ ಕೂಡ ಒಂದು ರೌಂಡ್ ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದಾರೆ. ಸೊ ಈ ಟೈಮ್ನಲ್ಲಿ ನಾಗೇಂದ್ರ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದಷ್ಟು ಮಾತುಗಳು. SIT ಮುಂದೆ ನಾಗೇಂದ್ರ ಅವರ ಹೆಸರನ್ನ ಅಕಸ್ಮಾತ್ ಏನಾದರೂ ಈ ಥರದ್ದು ಖಡಾಖಂಡಿತವಾಗಿ ಎಸ್ ನಾಗೇಂದ್ರ ಅವರೇ ಹೇಳಿದ್ದು, ಸೊ ಅವರ ಒಂದು ಮೌಖಿಕ ಆದೇಶದ ಮೇರೆಗೇನೆ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥದ್ದೇನಾದರೂ ಖಡಾಖಂಡಿತವಾಗಿ ಹೇಳಿಬಿಟ್ರೆ ಅಂಥ ಟೈಮ್ನಲ್ಲಿ ಖಂಡಿತವಾಗ್ಲೂ ನಾಗೇಂದ್ರ ಅವರ ತಲೆದಂಡ ಆಗಬೇಕಾಗತ್ತೆ. ಯಾಕಂದರೆ ಈಗಾಗಲೇ ವಿಪಕ್ಷಗಳು ಹರಿಹಾಯ್ತಾ ಇವೆ, ಅದು ಹೇಗೆ ಸಚಿವರ ಒಂದು ಚಿತಾವಣೆ ಇಲ್ದಲೆ ಇದೆಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ. ಸೊ ನಾಗೇಂದ್ರ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಹಾಗೆ CM ಅವರು ಇವರ ರಾಜೀನಾಮೆಯನ್ನು ತಗೋಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ವಿಪಕ್ಷಗಳು ಕೂಡ ಹರಿಹಾಯ್ತಾ ಇವೆ. ಸೊ ಹಾಗಾಗಿ ನಾಗೇಂದ್ರ ಅವರ ಒಂದು ತಲೆದಂಡ ಬಹುತೇಕ ಫಿಕ್ಸ್ ಆಗತ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಈಗ ಹರಿದಾಡ್ತಾ ಇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.
Co-sponsored by Saptagiri NPS University.